ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟೊತ್ತಲ್ಲೆಲ್ಲಿ ಹೋಗ್ತಿದ್ದೀನಿ ಅಂದರೆ ಇದೇನು ನೈಟ್ ಅಲ್ಲ, ಇಟ್ಸ್ ಅರ್ಲಿ ಮಾರ್ನಿಂಗ್. ನೀವೇ ನೋಡ್ಬೋದು ಟೈಮ್ನ 4:37. ಸೊ ನಾವು ತಮಿಳ್ನಾಡಿಗೆ ಹೋಗ್ತಾ ಇದ್ದೀವಿ. ಸೊ ಅರೌಂಡ್ 2:30 ಇಲ್ಲ 3ಗೇನೋ ನಾವು ಎದ್ದಿದ್ದು. ಅಲ್ಲಿಂದ ಎದ್ದು ರೆಡಿ ಆಗಿ 4:30ಗೆ ಮನೆ ಬಿಟ್ಟು ಆಮೇಲೆ CNG ಹಾಕಿಸ್ಕೊಂಡು CNG ಬಂಕಲ್ಲಿ ನೋಡಿದ್ರೆ ಎಷ್ಟು ಖಾಲಿ ಇತ್ತು ಅಂದರೆ ನಾವು ಅಷ್ಟು ಬೆಳಗ್ಗೆ ಬಂದಿವಿ. ಆಮೇಲೆ ಅಲ್ಲಿಂದ ಮಲಗಿಬಿಟ್ಟಿದ್ವಿ. ಆಮೇಲೆ ಇಲ್ಲಿ ನೋಡಿ ಇದು ಸನ್ರೈಸ್ ಆವಾಗಲೇ ಎದ್ದಿದ್ವಿ. ಸೊ ಇಟ್ ಇಸ್ ಬ್ಯೂಟಿಫುಲ್ ಸನ್ರೈಸ್ ಹೆಂಗಿದೆ ಅಂತ. ಆಮೇಲೆ ಅಲ್ಲಿಂದ ಕೃಷ್ಣ ಕೆಫೆ ಅಂತ ಹೋದ್ವಿ. ಇಟ್ಸ್ ಅ ಪ್ಯೂರ್ ವೆಜ್ ರೆಸ್ಟೋರೆಂಟ್. ಅಲ್ಲಿಂದ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ರೆ ಚಿಕ್ಕದಾಗಿ ಬರುತ್ತೆ ಅಂತ ಅಂದ್ಕೊಂಡೆ. ನನಗೂ ನನ್ನ ತಂಗಿಗೆ ಬಾಯಿಗೆ ಬಂತು, ನೋಡಿ ಎಷ್ಟು ದೊಡ್ಡದಾಗಿತ್ತು. ಅದಾದಮೇಲೆ ನಾವು ಹೋಗಿರೋದೆ ಈ ಫೇಮಸ್ ಟೆಂಪಲ್ ಮಲೆಯನೂರು ಅಂತ ಹೇಳ್ತಾರೆ. ಈ ಓಂ ಶಕ್ತಿ ಮಾಲೆ ಹಾಕಿದಾಗೆಲ್ಲ ಇಲ್ಲೇ ಕರ್ಕೊಂಡು ಹೋಗೋದು. ಸೊ ನಾನು ಇದುವರೆಗೂ ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಮ್ಮ ಮಮ್ಮಿ ನಮ್ಮ ಫ್ಯಾಮಿಲಿ ಜೊತೆಗೆ ಹೋಗಿರೋದು. ಆಮೇಲೆ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಪ್ರಸಾದ ಅಂತ ತಗೊಂಡ್ವಿ. ಅದಾದಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪಾಂಡಿಚೇರಿಗೆ ಹೋದ್ವಿ. ಅಂದರೆ ಅದು ಅನ್ಪ್ಲ್ಯಾನ್ಡ್, ನಾವು ಬೇರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಆಮೇಲೆ ಅಲ್ಲಿಂದ ಹತ್ರ ಆಯಿತು. ಸೊ 1 hour ಜರ್ನಿ ಏನೋ ಇತ್ತು ಮಲೆಯನೂರಿಂದ ಪಾಂಡಿಚೇರಿಗೆ. ಸೊ ಹಾಗಾಗಿ ಸರಿ ಒಂದು ಕಡೆ ಪಾಂಡಿಚೇರಿ ನೋಡೇ ಬಿಡೋಣ ಅಂತ ಹೇಳಿಬಿಟ್ಟು ಪಾಂಡಿಚೇರಿಗೆ ರೀಚ್ ಆಗಿ ಆಮೇಲೆ ಅಲ್ಲೆಲ್ಲ ಲಂಚ್ ಮುಗಿಸ್ಕೊಂಡ್ವಿ. ಅಂದರೆ ಅಲ್ಲಿ ನೋಡಿ ಸೀ ಫುಡ್ ಅಂತ ಆಯಿತು. ನನ್ನ ತಂಗಿ ಆ್ಯಕ್ಚುಲಿ ಪ್ರಾನ್ಸ್ ತಿನ್ನಲ್ಲ, ಪ್ರಾನ್ಸ್ ಕಂಡ್ರೆ ಅಲರ್ಜಿ. ಬಟ್ ನನಗೆ ತುಂಬಾ ಇಷ್ಟ ಆಯಿತು. ಆ ಫಿಶ್ ಆಗಲಿ, ಪ್ರಾನ್ಸ್ ಆಗಲಿ, ಆಮೇಲೆ ಈ ಚಿಕನ್ ಸ್ಟ್ರಿಪ್ಸ್ ಆಗಲಿ. ಸೊ ಇಲ್ಲೇ ಲಂಚ್ ಮುಗಿಸ್ಕೊಂಡು ಬೀಚ್ ಕಡೆ ಹೊರಟ್ವಿ. ಸೊ ಸೆರೆನಿಟಿ ಬೀಚ್ ಅಂತ ನೋಡಿ. ಆ ವೇವ್ಸಿಗೂ ಎಷ್ಟು ಗಾಳಿ ಇತ್ತು ಅಂದರೆ ಏನು ಹೇಳ್ತೀರಪ್ಪ. ಈ ಬಿಸಿಲಲ್ಲಿ ಆ ಬೀಚು ಆಮೇಲೆ ಗಾಳಿ ಎಷ್ಟು ತಂಪಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಹೇಳಬೇಕು ಅಂದರೆ ನೋ ವರ್ಡ್ಸ್. ಸೊ ಅಲ್ಲಿಂದ ಬೀಚ್ ಮುಗಿಸ್ಕೊಂಡು ಇನ್ನೇನು ಬ್ಯಾಂಗ್ಳೂರಿಗೆ ಹೊರಟ್ವಿ. ಇಟ್ ವಾಸ್ ಲೇಟ್ ನೈಟ್. And then see you all in the next vlog. Bye bye.